ಹಾಯ್ ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಶನಿವಾರ ಆಗಿರೋದ್ರಿಂದವ ನಾವು ಪ್ರತಿ ಶನಿವಾರನೂ ಸಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತಂದರೆ ಮನಸ್ಸಿಗೆ ಸಮಾಧಾನವೇ ಆಗೋದಿಲ್ಲ. ಇದು ದೇವಸ್ಥಾನ ಎಲ್ಲಪ್ಪ ಇರೋದು ಅಂತಂದರೆ ನಾಗರಬಾವಿ BDA ಕಾಂಪ್ಲೆಕ್ಸ್ ಡೌನಲ್ಲಿರುವಂಥದ್ದು. ಈ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಬರಲೇಬೇಕು. ಯಾಕಪ್ಪ ಅಂತಂತಂದರೆ ನಾವು ಎಷ್ಟೇ ಕೆಲಸ ಮಾಡಿದರೂ ಸಹ ಒಂದು ಸರಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಮನಸ್ಸಲ್ಲಿರುವಂತಹ ಭಾರನೆಲ್ಲ ಅಂದರೆ ಮನಸ್ಸಲ್ಲಿರುವಂತಹದ್ದನ್ನೆಲ್ಲ ದೇವ್ರ ಹತ್ರ ಹೇಳ್ಕೊಂಡ್ರೇ ಸಮಾಧಾನ ಆಗೋದು. ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು. ಅದರಲ್ಲೂ ಸಹ ನಮಗೆ ಆಂಜನೇಯ ಸ್ವಾಮಿ ಅಂತಂದರೆ ಆಂಜನೇಯ ಸ್ವಾಮಿ ಶಕ್ತಿಗೆ ಹೆಸರುವಾಸಿಯಾಗಿರುವಂಥದ್ದು. ಅವನನ್ನು ಪಠನೆ ಮಾಡೋದ್ರಿಂದ, ಅವನ್ನ ಪ್ರತಿದಿನ ನಾವು ನೆನೆಸ್ಕೊಳ್ಳೋದ್ರಿಂದ ನಮಗೆ ಆದಷ್ಟು ಮನಸ್ಸಲ್ಲಿರುವಂತಹ ದುಃಖ ದುಮ್ಮಾನಗಳು ಎಲ್ಲದೂ ಸಹ ನಿವಾರಣೆ ಆಗುತ್ತದೆ. ಯಾವ ಶನಿಕಾಟನೂ ಇರೋದಿಲ್ಲ ಅಂತೇಳಿ ಹೇಳ್ತಾರೆ. ಪ್ರತಿನಿತ್ಯ ನಾನು ಯಾವಾಗಲೂ ಸಹ ಹನುಮಾನ್ ಚಾಲೀಸನ ಹೇಳ್ತಾ ಇರ್ತೀನಿ. ಸ್ನೇಹಿತರೆ, ನೀವು ಅಷ್ಟೇ ಹನುಮಾನ್ ಚಾಲೀಸನ ಬಾಯ್ಪಾಠ ಮಾಡಿಕೊಂಡು ಪ್ರತಿನಿತ್ಯ ನಿಮಗೆಲ್ಲೆಲ್ಲಿ ನಿಮಗೆ ಮನಸ್ಸಿಗೆ ದುಃಖ ಅನಿಸುತ್ತೋ ಅಥವಾ ನಿಮಗೆಲ್ಲಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನಿಸುತ್ತೋ ಅಲ್ಲಿ ಒಂದು ಸಾರಿ ನೀವು ಹನುಮಾನ್ ಚಾಲೀಸನ ಹೇಳ್ತಾ ಹೋಗಿ ನಿಮ್ಮ ಮನಸ್ಸಿಗೆ ನಿರಾಳವಾಗುತ್ತದೆ, ಮನಸ್ಸು ಖುಷಿಯಾಗುತ್ತದೆ ಮತ್ತು ಏನೇ ಕೆಲಸ ಮಾಡಬೇಕು ಅಂದರೂ ನಿಮಗೆ ಧೈರ್ಯ ಬರುತ್ತದೆ. ಏಕೆ ಅಂತಂದರೆ ಹನುಮಾನ್ನ ಶಕ್ತಿಶಾಲಿ ಅಂತಲೇ ಹೇಳ್ತಾರೆ. ಹಾಗಾಗಿ ನಾನು ಪ್ರತಿನಿತ್ಯನೂ ಹನುಮಾನ್ ಚಾಲೀಸನ ಪಠನೆ ಮಾಡ್ತೀನಿ. ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿ ಹನುಮಾನ್ ಚಾಲೀಸನ ಹೇಳದೆ ಇದ್ರೆ ಸಮಾಧಾನ ಆಗೋದಿಲ್ಲ. ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಮ್ಮೆ ಬಂದು ಭೇಟಿ ನೀಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ನೆಲೆಸಿರುವಂತಹ ಆಂಜನೇಯ ಸ್ವಾಮಿ, ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಆಂಜನೇಯ ಸ್ವಾಮಿನ ಒಂದು ಸರಿ ತಲೆ ಎತ್ತಿ ನೋಡಿದರೆ ಆಕಾಶಕ್ಕೆ ತಲೆ ಇಟ್ಟಿದೆಯೋ ಅನ್ನೋ ಥರ ಭಾವನೆ ಮೂಡುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಸುತ್ತಮುತ್ತ ಇರುವಂತಹ ವಾತಾವರಣವೂ ಅಷ್ಟು ಚೆನ್ನಾಗಿದೆ. ಇಲ್ಲಿ ಬಂದು ನಾವು ಪ್ರತಿ ಶನಿವಾರ ಎಳ್ಗಂಟಚ್ಚಿ ಹೋದರೆ ನಮಗೆ ಮನಸ್ಸಿಗೆ ನಿರಾಳಾಗುವಂಥದ್ದು. ಸ್ನೇಹಿತರೆ, ನೀವು ಒಂದು ಸರಿ ಬಂದು ಈ ದೇವಸ್ಥಾನಕ್ಕೆ ದರ್ಶನ ಪಡ್ಕೊಂಡು ಹೋಗಿ, ತುಂಬ ಖುಷಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಯಾರ್ಯಾರು ಹನುಮಂತನ ಭಕ್ತರಿದ್ದೀರೋ ಎಲ್ಲರೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.